ಇಲ್ಲೊಬ್ರು ಮಧ್ಯಾಹ್ನ 3:30ಗೆ ಮಲಗಿದ್ದಾರೆ. ಈಗ ಸಂಜೆ 6:30 ಆಯಿತು, ಇನ್ನೂ ಎದ್ದಿಲ್ಲ. ಇವಳು ನೋಡಿದ್ರೆ ತೂಕಡಿಸ್ತಾ ಇದ್ದಾಳೆ. ಎದ್ದಾಳೆ ಏನಕ್ಕೋ ತೋಟಕ್ಕೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಯಾವ ತೋಟಕ್ಕೆ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಎಲ್ಲಿಗೆ ಹೋಗಿದ್ರಿ ನೀವಿಬ್ರು? ನಾವಿಬ್ರು ಹೋಗಿ ಬಂದಾಯ್ತು. ಸುಳ್ಳು ಹೇಳ್ಬಿಡಿ, ನೀವಿಬ್ರು ಗೊರ್ಕೆ ಹೊಡಿತಾ ಬಿತ್ಕೊಂಡಿದ್ರಿ ಅಂತ ಗೊತ್ತಿಲ್ಲ. ಅವ್ರ ಪಾತ್ರೆ ತೊಳೆದು ಫ್ರಿಜ್ಜು ನೀರು ಹಿಡ್ದು ನಾವೆಲ್ಲಿ ಮಧ್ಯಾಹ್ನ ಮಲಗಲ್ಲ. ಮಲಗಿಲ್ಲ? ಮತ್ತೆ ಎದುರಿಸ್ಲೇ ಇಲ್ಲ 4:30ಗೆ. ಒಂದು 5 ನಿಮಿಷ ಮಲಗಿ ಮತ್ತೆ ಎದ್ದು ಪಾತ್ರೆ ಎಲ್ಲ ಇತ್ತಲ್ಲ, ಪಾತ್ರೆ ತೊಳಿತಿದ್ರಂತೆ ಅಮ್ಮ. ಮಲಗಿ ಅಂತ ರೆಸ್ಟ್ ತಗೊಳ್ಳಿ ಅಂತ ಬಿಟ್ವಿ. ಓಕೆ, ಇವಾಗ ನಾವು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಮಧ್ಯಾಹ್ನಕ್ಕೆ. ಸೊ ಇಷ್ಟೊಂದು ದಿನ ಆಗ್ಬಿಟ್ಟಿತ್ತು ನಾನು ಬಿರಿಯಾನಿ ಮಾಡಿ, ಬ್ಯಾಂಗ್ಳೂರಲ್ಲಿ ಮಾಡಿದ ಬಿರಿಯಾನಿ ಲಾಸ್ಟ್. ಅದಕ್ಕೆ ಇಲ್ಲೊಂದ್ಸತಿ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಏನು ಗೊತ್ತಾ, ನಾನು ಒಂದು ಇಲ್ಲಾಂದ್ರೆ ಒಂದು 3-4 ಇಲ್ಲ ಜಾಸ್ತಿನೇ ಆಯ್ತು ಬಿಡಿ, ಒಂದು 5 ವರ್ಷದಿಂದ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಲಾಸ್ಟು ಒಂದು 6-7 ತಿಂಗಳಿಂದ 8 ತಿಂಗಳಿಂದ ಬಿರಿಯಾನಿ ಚೆನ್ನಾಗೇ ಬರ್ತಾ ಇಲ್ಲ ನಾನು ಮಾಡೋದು. ಚೆನ್ನಾಗಿ ಮಾಡಿದ್ದೀರಾ, ಏನೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಬಟ್ ಇದು ಈ ಸತಿ ಮಾಡೋದು ಲಾಸ್ಟ್. ಇದೇನಾದ್ರು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಮತ್ತೆ ಬಿರಿಯಾನಿ ಮುಟ್ಟಕ್ಕೆ ಹೋಗಲ್ಲ. ಚೆನ್ನಾಗಿ ಬರುತ್ತೆ ಅನ್ಕೊಂಡು ಮಾಡ್ಬೇಕು. ಅದೇ ಬಟ್ ಹೆಂಗ್ ಮಾಡ್ತಿದ್ದೆ ಬಿರಿಯಾನಿ ಅಂದ್ರೆ, ನಾನು ಮಾಡೋ ಬಿರಿಯಾನಿಗೆ ಫಿದಾ ಆಗ್ತಿದ್ರು. ಬಟ್ ಯಾಕೆ ಬಿರಿಯಾನಿನೇ ಮಾಡಕ್ ಬರ್ತಿಲ್ಲ ಈಗ. ನೋಡೋಣ, ನೆನ್ಸದ್ ಬೇಡ, ತೊಳೆದಿಲ್ಲ ಸರ್. ಓಕೆ, ಈಗ ನೆಕ್ಸ್ಟ್ ನೋಡೋಣ ಬಿರಿಯಾನಿ ಹೆಂಗ್ ಇದೆ. ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾರೆ, ಹೆಂಗ್ ಬರುತ್ತೆ ಏನು ನೋಡೋಣ. ಆಕ್ಚುಲಿ ಬಿರಿಯಾನಿ ಈ ಪಾತ್ರೆಯಲ್ಲಿ ಮಾಡೋದೇ ಚಂದ. ಏನಂದ್ರೆ ಇದೊಂಥರ, ಇದು ಬಿರಿಯಾನಿ ಮಾಡೋ ಪಾಠ. ಇದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರೋದು ಬಿರಿಯಾನಿ, ಒಂಥರ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ದೊಡ್ಡದಾಗಿದೆಯಲ್ಲ ಅದಕ್ಕೋಸ್ಕರ. Few moments later. It's time to eat biryani. ಚೆನ್ನಾಗಿದೆ, ಟೇಸ್ಟ್ ಹೆಂಗ್ ಬಂದಿದೆ ಅಂತ ಗೊತ್ತಿಲ್ಲ ಇನ್ನು. ಸೊ ತಿಂದ್ಬಿಟ್ಟು ಹೇಳ್ತೀವಿ ಹೆಂಗ್ ಬಂದಿದೆ ಅಂದ್ಬಿಟ್ಟು. ಓಕೆ, ಲೆಟ್ಸ್ ಗೋ ಫಾರ್ ಇಟ್. ಹೇಗಿದೆ ಟೇಸ್ಟ್ ತಿಂದೇಳಿ, ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸತ್ಯಮೇವ ಜಯತೆ. ನಿಜನೇ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ये बड़ी अच्छी बात कही आप. ಪಕ್ಕನಾ? ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೂಪರ್ ಬಿರಿಯಾನಿ. ಥ್ಯಾಂಕ್ ಯು ಪ್ರಜ್ವಲ್. ಮಾಡಿದವರು ನಾನು ಇನ್ನೂ ತಿಂದಿಲ್ಲ. ವೆಂಕಿ ಅಂದ್ರೆ ಪ್ರಜ್ವಲ, ವೆಂಕಿ ಅವ್ರು ಮಾಡಿದ ಬಿರಿಯಾನಿ ತುಂಬಾ ಚೆನ್ನಾಗಿದೆ. ನೀವು ಮಾಡಿ ಟೇಸ್ಟ್ ನೋಡಿ, ತುಂಬಾ ಸಖತ್ತಾಗಿದೆ. ನಂಗಂತೂ ಇಷ್ಟ ಆಯ್ತು. ಪ್ರಜ್ವಲ್ ಹೆಂಗಿದ್ಯಾ? ಚೆನ್ನಾಗಿದೆ. ಕೈ ಇಟ್ಕೋ ತಟ್ಟೆ. ಟೇಸ್ಟ್ ಮಾಡಿ. ಲೈಕ್ ಮಾಡಿ. ಚಿಲ್ಲಿ ಚಿಕನ್ ಇದೆ. ಪಕ್ಕ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ, ನಾನು ಹೆಂಡ್ತೀನಿ ತಿನ್ಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ಹಾಕೋಣ ನಮ್ಮಿಬ್ರಿಗೆ ಈಗ. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಓಕೆ, ಇನ್ನು ಇವರಿಬ್ರು ಹೇಳಿದ್ಮೇಲೆ ಮುಗೀತು. ಸೊ ಪಕ್ಕ ಚೆನ್ನಾಗಿದೆ ಅಂತಾನೆ ಅರ್ಥ. ಇನ್ನು ಬಿರಿಯಾನಿ ಮುಂದೇನು ಮಾಡ್ತೀನಿ. ನಮ್ಮ ಮಾವ ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಜ್ವರ ಬಂದ್ಬಿಟ್ಟಿದೆಯಂತೆ, ಅದಕ್ಕೆ ನಾನ್ ವೆಜ್ ಬೇಡ ಬಂದಿಲ್ಲ ಮತ್ತೆ ಬರೀ ಗ್ಯಾಸ್ ಮೈಕೇನು. ಅದಕ್ಕೆ ಡಾಕ್ಟರ್ ಹೇಳಿದ್ರಂತೆ ರಸಮ್ಮೇವ ತಿನ್ನಿ, ರಸಮ್ಮೇವ ಜಯತೆ. ಸೊಪ್ಪಿನ ಪಲ್ಯ ರಸಂ. ಅದಕ್ಕೆ ಅವ್ರು ಅಷ್ಟೇ ಸ್ಲಿಮ್ ಆಗಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹಬ್ಬ ನಮಗೆ ನಾನ್ ವೆಜ್ ಇಲ್ಲ ಅಂದ್ರೆ ಹೋಗಲ್ಲ. ಹೌದು, ನಮಗೆ ನಾನ್ ವೆಜ್ ಇರಲೇಬೇಕಪ್ಪ. ನಾನು ಬಂದಾಗಿಂದ ಗುರುವಾರದತ್ತು ಬಿಟ್ಟರೆ ಬೇರೆ ಯಾವ ದಿನಾನು ಬಿಟ್ಟೇ ಇಲ್ಲ ನಾನ್ ವೆಜ್. ಸೊ ಎಲ್ಲ ದಿನಾನು ತಿಂದಿದ್ದೀವಿ ಅಲ್ಲೇನೆ, ವಾರದಲ್ಲಿ ಒಂದಿನ ವೆಜ್. ಅಷ್ಟೇ. ಓಕೆ, ಇನ್ನು ಊಟ ಮಾಡಿ ಮತ್ತೆ ಸಿಗ್ತೀವಿ ನಿಮಗೆ. ಗುಡ್ ಡೇ ಬಿರಿಯಾನಿ, ಗುಡ್ ಡೇ ಬಿರಿಯಾನಿ. 3 hours later. ಇದು ಬೇಲ್ಪುರಿ ಪ್ರಜ್ಜು ಮಾಡಿರೋದು. ಹೆಂಗಿದೆ? ಸೊ ಸಾಯಂಕಾಲದ ಸ್ನ್ಯಾಕ್ಸ್
ಮಾವ ಆಗ್ಲೇ ಖಾಲಿ ಮಾಡಿದ್ರು. ಮಾವ ಅದು ಗ್ಯಾಸ್ಟ್ರಿಕ್ ಅಲ್ಲ ತುಂಬಾ. ನಿಮಗೆ ಬೇಜಾರಾಗುತ್ತೆ ಅಂತ ತಿಂತಿದ್ದೀನಿ. ಹಂಗಾದ್ರೆ ಮಧ್ಯಾಹ್ನ ಬಿರಿಯಾನಿ ತುಂಬಾ ಬೇಜಾರಾಯ್ತು. ಬಿರಿಯಾನಿ ತಿನ್ಲಿಲ್ವಲ್ಲ? ಸಿಕ್ಕಾಪಟ್ಟೆ ಬೇಜಾರಾಯ್ತು. ಚೂರು ಲೈಟ್ ಆಗಿ. ಓಕೆ, ಚೆನ್ನಾಗಿ ಮಾಡಿದ್ದಾನೆ. ಚೆನ್ನಾಗಿದೆಯಲ್ಲ? ಓಕೆ, ತಿನ್ನು. ಥ್ಯಾಂಕ್ ಯು ಮಾಡಿಕೊಟ್ಟಿದ್ದಕ್ಕೆ. ನೀವು ತಿಂದ್ರಾ? ಓ, ಸಖತ್ತಾಗಿತ್ತು, ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಮಾರ್ಬಲೆಸ್, ಫ್ಯಾಂಟಾಸ್ಟಿಕ್. Eternity later. ಓಕೆ, ಬೆಂಗಳೂರಲ್ಲಿ ಮಳೆ ಇಲ್ಲ ಅಂತ ಒದ್ದಾಡ್ತಿದ್ವಿ. ಈಗ ಆಚೆ ಬಂದೆ, ಎಂಥ ಮಳೆ ಅಂದರೆ ಅಂಥ ಮಳೆ ಬಂದಿದೆ. ಬರ್ತಾಯ್ತು ಇನ್ನೂ, ಆ್ಯಕ್ಚುಲಾಗಿ ನಿಂತಿಲ್ಲ. ನಾನು ಹೋಗೋದು ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇದೇನು ಆಲ್ಮೋಸ್ಟ್ ನಿಂತು. ಹಿಂಗೆ ಭೀಕರವಾದಂಥ ಮಳೆ ಬಂತು ಅಂದರೆ ಪೊಡಿ ಹರಿತಲ್ಲೆಲ್ಲ. ಓಕೆ, ನೆಕ್ಸ್ಟು ನಾನು ಮನೆಗೆ ಹೋಗ್ತೀನಿ. ಓಡ್ತಿರೋದು ನೋಡಿದೆ ಹುಡುಗಿ. ಓಕೆ, ಇವತ್ತು ನಮ್ಮ ಮನೇಲಿ ಪಲಾವ್. ಏನಮ್ಮ, ಏನು ಪಲಾವ್ ಅಮ್ಮ ಇದು? ವೆಜಿಟೇಬಲ್ ಪಲಾವ್ ಚೆನ್ನಾಯ್ತಾ? ರೆಡಿ? ಇವತ್ತು ಅಮ್ಮ ಫ್ರೀ ಇರೋದ್ರಿಂದ, ಮನೆಯಲ್ಲೇ ಇರೋದ್ರಿಂದ ಸೊ ಪಲಾವ್ ಮಾಡಿದರು. ನಾನು ರೈಸ್ ತಿನ್ನಲ್ಲ, ಅದಕ್ಕೆ ಆಮ್ಲೆಟ್ ಹಾಕೊಂಡಿದ್ದೀನಿ. ಫ್ರೀ ಅಲ್ಲ, ಮೂಡ್ ಬಂದೈತಿ ಇವತ್ತು. ಮೂಡಿರೋದು ಅಮ್ಮ. ಇವಾಗ ಹುಷಾರಿರ್ಲಿಲ್ವಲ್ಲ, ಇವಾಗ ಪರವಾಗಿ ಆರಾಮಾಗಿದೆಯಾ? ಜ್ವರ ಆಯ್ತು ಅಷ್ಟೇ. ಅದೇ ಜ್ವರನೇ ಹೋಯ್ತಾ ಈಗ? ಓಕೆ, ಡ್ಯಾಡಿ ಫುಲ್ ಆಲ್ರೆಡಿ ತಿಂದು ಖಾಲಿ ಮಾಡಿ ಮುಗಿಸ್ತು. ಇನ್ನೊಂಚೂರು ಹಾಕಳ್ರಿ. ಅಲ್ಲಿ ಹೋಗ್ಬಾರ್ದು ತಿಂತೀವಿ. ಇಲ್ಲಿ ನಮ್ಮದು ರೀಲ್ಸ್ ನೋಡ್ತಾ ಇದ್ರು ಎಲ್ಲ ಅಮ್ಮವ್ರು. ಓಕೆ, ನಾನು ಇನ್ನು ಟಿಫನ್ ಮಾಡಿಬಿಟ್ಟು, ಅಂದರೆ ಇದೆ ನನಗೆ ಟಿಫನು. ಓಕೆ, ನೆಕ್ಸ್ಟ್ ಸಿಗೋಣ. ಏನಮ್ಮ, ಮಗನ್ನ ಸೊಸೆನ ಮಿಸ್ ಮಾಡ್ಕೊತೀರಿ ಗಣಮ್ಮ ನೀನು? ಹೌದು, ಸೊಸೆ ಮಗನ್ ಮಿಸ್ ಮಾಡ್ಕೋತಾ ಇದ್ದೀನಿ. ಬೇಜಾರಾಗ್ತಾ ಇತ್ತು, ತುಂಬಾ ಬೇಜಾರಾಗುತ್ತೆ. ಏನ್ ಮಾಡೋದು? ಇನ್ನೆಷ್ಟು ದಿನ ಅನ್ಕೊಂಡಿದ್ಯಾ? ಇವತ್ತು 11ನೇ ತಾರೀಕು, ಇನ್ನು 9 ದಿನಕ್ಕೆ ನಾವಲ್ಲಿ ಹೋಗಿರ್ತೀವಿ. ಸೊ ಆ್ಯಕ್ಚುಲಿ ನೀವು ಬರೋದು ಎಷ್ಟನೇ ತಾರೀಕಮ್ಮ? 22ಕ್ಕೆ ನೀವು ಬರೋದಾ? ನಾನು 20ನೇ ತಾರೀಕು ಹೋಗ್ತೀನಿ. ಸೊ ಅಲ್ಲೆಲ್ಲ ಏನೋ ಇದೆಯಲ್ಲ ಕೆಲಸ. ಅಯ್ಯೋ ಅದು ಬೇಡ. ಈಗ ನಾನು ಹೋಗ್ತೀನಿ. ನಾನು ಹೋಗ್ಬಿಟ್ಟು ಅಲ್ಲಿ ಇದು ಮಾಡ್ತೀನಿ, ಏನು ಹೇಳು, ಅಲ್ಲೆಲ್ಲ ಡೆಕೋರೇಷನ್ ಅವ್ರ ಜೊತೆ ಹೋಗಿ ಇರಬೇಕು. ಸೊ ನಾನು 4 ದಿನ ಮುಂಚೆ ಹೋಗ್ತೀನಿ. ಆಮೇಲೆ ಅಮ್ಮವರು ಬರ್ತಾರೆ. ಓಕೆ, ಈಗ ರಾತ್ರಿಗೆ ಊಟಕ್ಕೆ ಅಮ್ಮ ಗಂಡ ಹೆಂಡತಿ ಇಬ್ಬರು ಚಪಾತಿ ಮಾಡ್ತಿದ್ದಾರೆ. ಮತ್ತೆ ಸೊಸೆ ಮಾತಾಡ್ತಾವ್ರೆ ಅಂತ ಹೇಳು. ಮಾತಾಡ್ತಿದ್ದೀರಾ? ಎಲ್ಲ ತೋರ್ಸು. ಓಕೆ, ಏನು ಚಪಾತಿ ಮಾಡ್ತೈತೆ ಅಂತ ತೋರ್ಸಕ್ಕೆ. ಸೊ ಆ್ಯಕ್ಚುಲಿ ಚಪಾತಿಗೆ ಏನೇನು ಅಂತ ಅಂದರೆ ಬ್ಲಡ್, ಕುರಿ ಬ್ಲಡ್ಡು, ಮತ್ತು ಇಲ್ಲಿ ಮಟನ್ ಸಾರು ಮಾಡಿದ್ದಾರೆ. ಮಟನ್ ಚಾಪ್ಸ್ ಅಲ್ಲ ನಮ್ಮ, ಮಟನ್ ಚಾಪ್ಸು, ಚಪಾತಿ, ಮತ್ತು ಮೊಟ್ಟೆ ಗಿಟ್ಟೆ ಏನಾರು ಮಾಡಬೇಕಾ? ಯಾವ ಹೊಟ್ಟೆನೂ ಏನಿಲ್ಲ, ಸಾಕಷ್ಟೇ. ಓಕೆ ಓಕೆ. ನನಗೆ ಆ್ಯಕ್ಚುಲಾಗಿ ನಾನೇ ಹೇಳಿದ್ದು, ನೀವು ಮೊನ್ನೆ ಮಾಡ್ಕೊಂಡು ತಿಂದ್ರಲ್ಲ ಬ್ಲಡ್ಡು, ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಟ್ರ. ನನಗೆ ಹೆಂಗೆ ಟೆಂಪ್ಟ್ ಆಗೋಯ್ತು ಅಂದರೆ ಪಾ ತಿನ್ಬೇಕು. ತಿಂತೀನಿ ಬ್ಲಡ್, ಮತ್ತೆ ತುಂಬಾ ಚೆನ್ನಾಗಿದೆ. ಸೊ ಯಾರು ತಿನ್ನಲ್ಲ ಅವರು ಸ್ಕಿಪ್ ಮಾಡಿಬಿಡಿ ವಿಡಿಯೋ ಅಲ್ವಾ? ಸೊ ಯಾರು ತಿನ್ನಲ್ಲ ವೆಜಿಟೇರಿಯನ್ಸ್, ವೆಜಿಟೇರಿಯನ್ಸ್ ಕಡಲೆ ನಾನ್ ವೆಜಿಟೇರಿಯನ್ಸ್ ಅಂತೆ. ಬೇಜಾರು ಮಾಡ್ಕೋಬೇಡಿ. ಮತ್ತಿನ್ನೇನಮ್ಮ? ಏನಪ್ಪ ಹೇಳಪ್ಪ, ಏನು ಚಪಾತಿ ಮಾಡಿದ್ಯಾ ಇವತ್ತು ಸ್ಪೆಷಲ್ ಆಗಿ? ನಿಂಗೆ ಕೇಳ್ದಲ್ಲ ಚಪಾತಿನೇ ಬೇಕು ಅಂತ, ಅದಕ್ಕೆ ಮಾಡಿದ್ದೆ. ಡಯಟ್ ಅಪ್ಪ, ಡಯಟ್.
ಬೇವ್ರನ್ನೆಲ್ಲ ಚಪಾತಿ ಮೇಲೆ ಸುರಿಸ್ಬಿಟ್ಟಿ ಆಮೇಲೆ ಬೇವ್ರನ್ನ ನೀನು ಥೂ. ಅದೊಂದು ಚಪಾತಿ ಮಾಡ್ಬಿಟ್ ಬಾ. ಅಷ್ಟೇ ಮುಗೀತು ಅಮ್ಮಂದ ಕತೆ. ಓಡೋಗುತ್ತೀಗ. ಓಡೋಗಿ ಫಸ್ಟಿಗೆ ಸೀರಿಯಲ್ ನೋಡ್ಬಿಡ್ಬೇಕಲ್ಲ. ಏನಿಲ್ಲ, ಚಳಿನೇ ಇದೆಯಪ್ಪ. ಚಪಾತಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಬೆವ್ರು ಅಂದ್ರೆ ಬೆವ್ರು ಹೆಂಗ್ ಕುರಿತಾ ಐತೆ ಅಂದ್ರೆ. ಆಯ್ತು ನೋಡಿ ನನ್ನ ಕಬೋರ್ಡ್ ಸ್ಥಿತಿ. ಆ್ಯಕ್ಚುಲಿ ಏನಕ್ಕೆ ಕಷ್ಟ ಆಗ್ತಿರೋದು, ಬಟ್ಟೆಗಳು ಇನ್ನೂ ತುಂಬ ಇದಾವೆ, ಮತ್ತು ಅಲ್ಲೂ ಇಟ್ಟಿದ್ದೀನಿ, ತುರ್ಕಿ ಇಟ್ಬಿಟ್ಟಿದ್ದೀನಿ. ಬಟ್ ಇಲ್ಲಿ ಏನಕ್ಕೆ ಹಿಂಗೆ ನೋಡ್ರಿ, ಎಷ್ಟು ನೀಟಾಗಿ ಇಟ್ರೂ ಗಜಿಬಿಜಿ ಆಗೇ ಆಗ್ತಿದೆ. ಏನಕ್ಕೆ ಅಂದರೆ ಸೊ ಇದೊಂದೇ ಇದಿರೋದು. ಇಲ್ಲಿ ಫುಲ್ಲು ಇಲ್ಲಿ ಇನ್ನೂ ಒಂದು ಇದು ಮಾಡಿಸ್ಬೇಕಿತ್ತು. ಸೊ ಅದೆಲ್ಲ ನೆಕ್ಸ್ಟ್ ಹೇಳಿದ್ನಲ್ಲ ಅವಾಗ ಮಾಡಿಸ್ತೀವಿ. ಇವಾಗ ಇದನ್ನು ಸ್ಟೋರೇಜ್ ಇದೆಲ್ಲ ಬಂದ್ಬಿಟ್ಟು ಎಮ್ಮ ಮ್ಯಾಟ್ರೆಸ್ದು ಅದ್ರದ್ದು. ಸೊ ಅದಕ್ಕೆ ಇದೆಲ್ಲ ಸ್ವಲ್ಪ ಹಂಗೆ ಇರಲಿ ಅಂತ ಹಂಗೆ ಇಟ್ಟಿದ್ದೀನಿ. ಅಲ್ಲೆಲ್ಲ ಫುಲ್ ಗಲೀಜೈತಿ ಕೆಳಗಡೆ, ಏನು ಅನ್ಕೊಂಬೇಡಿ. ಎಲ್ಲ ಒಟ್ಟಿಗೆ ಕಾರ್ಪೆಂಟರ್ನ ಕರೆಸಿ ಇಲ್ಲಿ ಆ್ಯಕ್ಚುಲಾಗಿ ಇದು ಬರುತ್ತೆ, ಡ್ರಾಯರ್ ಬರುತ್ತೆ. ಇಲ್ಲಿ ಇನ್ನೊಂದು ಶೆಲ್ಫ್ ಬರುತ್ತೆ. ಸೊ ಅದಾದಮೇಲೆ ಚೆನ್ನಾಗಿ ಕಾಣುತ್ತೆ. 3 ಇರುತ್ತೆ. ಸೊ ನೀಟಾಗಿ ಇಡ್ಬೋದು. ಈಗ ನಾನು ಆ್ಯಕ್ಚುಲಾಗಿ ನಾಳೆ ರೀಲ್ಸಿಗೆ ಬಟ್ಟೆ ಹುಡುಕ್ತಾ ಇದ್ದೀನಿ. ಬಟ್ಟೆ ಯಾವ್ದು ಸೆಲೆಕ್ಟ್ ಮಾಡೋಣ ಅಂತ. ಇದು ಸೆಲೆಕ್ಟ್ ಮಾಡಿದ್ದೆ. ಸೊ ಇದು ಬೇಡ, ನಾಳೆ ಸಾಂಗ್ ಮಾಡ್ತಿರೋದು ಬೇರೆ. ಸೊ ಅದರಿಂದ ಇದು ಬೇಡ ಅಂತ ಅಂದ್ಬಿಟ್ಟು ಇದು ಸೆಲೆಕ್ಟ್ ಮಾಡಿದ್ದೀವಿ. ಇದ್ರ ಜೊತೆಗೆ ವೈಟ್ ಪ್ಯಾಂಟ್ ಅಂತ ಅಂದ್ಕೊಂಡಿದ್ದೀನಿ ಇನ್ನು. ಸೊ ಒಂದು ವೈಟಲ್ಲಿ ಬ್ಯಾಗಿ ಒಂದಿದೆ, ಮತ್ತು ಇದೊಂದು ಪ್ಲೈನ್ ಒಂದಿದೆ ಪ್ಯಾಂಟು. ಸೊ ನೋಡಬೇಕು ಎರಡರಲ್ಲಿ ಯಾವ್ದು ಹಾಕೋದು ಅಂತ ಡಿಸೈಡ್ ಮಾಡ್ತಾಯಿದ್ದೀವಿ. ಇನ್ನು ಹಂಗೆ ತೋರಿಸೋಣ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ಬಟ್ಟೆ ನಿಜವಲ್ಲೂ ರೀಲ್ಸ್ ಮಾಡಬೇಕಾದ್ರೆ ಬೇರೇನೂ ತಲೆನೋವಿರಲ್ಲ, ಬಟ್ಟೆದೇ. ನಮ್ಮ ಹತ್ರ ಅದೆಷ್ಟು ಬಟ್ಟೆಗಳನ್ನ ಬುಕ್ ಮಾಡಿ, ಅದೆಷ್ಟು ಬಟ್ಟೆಗಳು ಇನ್ನೂ ನೀವು ನೋಡಬೇಕು. ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ನಮ್ಮದೇ ಬಟ್ಟೆಗಳು. ತೋರಿಸ್ತೀನಿ, ಬೈಕೊಂಬೇಡಿ. ಅಲ್ಲಿರೋ ಅಷ್ಟು ಬಟ್ಟೆಗಳು ನನ್ನವೇ. ಸೊ ಎಲ್ಲ ಆರ್ಡರ್ ಮಾಡಿ ರೀಲ್ಸ್ ಎಲ್ಲ ಮಾಡಿ ಆಲ್ರೆಡಿ ಇಟ್ಟಿರ್ತೀವಲ್ಲ. ಸೊ ಅಂಥ ಬಟ್ಟೆಗಳೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಮತ್ತದು ನಾನು ಯೂಸ್ ಮಾಡಲ್ಲ, ಹಾಕೊಳ್ಳಲ್ಲ. ನೋಡಬೇಕು, ಯಾರಿಗಾನ ಅದು ಕೊಡಬೇಕು. ಮತ್ತು ನಂದು ಮತ್ತು ಪೂಜಾ ಅವ್ರದ್ದು ಅಲ್ಲಿ ಇಬ್ಬರದ್ದು ಬಟ್ಟೆ ಅಲ್ಲಿ ಇದೆ. ಯಾವುದು ನಾವು ಒಂದು ಟೈಮ್ ಹಾಕೊಂಡು ಯೂಸ್ ಮಾಡಿ ಇನ್ನೊಂದು ಟೈಮ್ ಹಾಕ್ಕೊಳ್ಳಲ್ವಲ್ಲ, ಅಂಥ ಬಟ್ಟೆಗಳಲ್ಲಿದೆ. ಹಂಗನ್ಬಿಟ್ಟು ದುರಾಂಕಾರ ಅನ್ಕೋಬೇಡಿ. ಸೊ ರೀಲ್ಸ್ಗೆ ಅಷ್ಟೇ ತರಿಸಿರ್ತೀವಿ ನಾವು ಆನ್ಲೈನಿಂದ. ಅದಾದಮೇಲೆ ಅದು ಮತ್ತು ಏನಂದರೆ ಚೆನ್ನಾಗಿ ಕಾಣಲ್ಲ. ಸೊ ಅದರಿಂದ ಅದನ್ನು ಹಂಗೆ ಇಟ್ಬಿಟ್ಟಿದ್ದೀವಿ. ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಸಾಂಗ್ ಯಾವುದು ಅಂದ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಅರ್ಜುನ್ ಹಿಡಿಗ ಅಂತ. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ರೀಲ್ಸ್ ಎಲ್ಲ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ ಮುಂದೆ. ಒಂದೇ ಒಂದು ಚಿಂತೆ ಏನಂದರೆ, ಏನು ಡೆಲಿವರಿ ಆದಮೇಲೆ ಬ್ರೌನಿ ಬೆಲ್ಲನ್ನು ಸ್ವಲ್ಪ ದಿನ ಅಂದರೆ ಬಿಟ್ಟಿರ್ಬೇಕಲ್ಲ ಅಂತ. ಅಂದರೆ ಹಾಸ್ಪಿಟಲ್ಗೆ ಹೋದಾಗಲೂ ಅಷ್ಟೇ, ಮತ್ತು ಮನೆ ಒಳಗಡೆ ಅಂದರೆ ಮಗುಗೆ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕಂತೆ. ಕೂದಲು ಮತ್ತು ಅದ್ರ ಸಲೈವ ಮಗುಗೆ ಟಚ್ ಆಗಬಾರ್ದು. ಕೆನ್ನೆಗಾಗಲಿ, ಕೈಗಾಗಲಿ, ಕಾಲ್ಗಾಗಲಿ. ಅಂದರೆ ಅವು ಲಿಕ್ ಮಾಡಿಬಿಡ್ತಾವಲ್ಲ ಮುಖ ಎಲ್ಲ. ಅಂದರೆ ಮಗು ಆಗ್ತಾನೆ ಬಂದಿರುತ್ತಲ್ಲ ಆಚೆ. ಸೊ ಅವಾಗ ಸ್ವಲ್ಪ ಏನದು ಅಲರ್ಜಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋ ಮಾತು ಇವಳು. ಹಾಸ್ಪಿಟಲ್ಗೆ ಹೋಗುವಾಗೆಲ್ಲ ಯಾರು ನೋಡ್ಕೊಳೋದೇನು ಅಲ್ವಾ? ಅರ್ಜುನ್ ಇದ್ದಾನೆ, ನೋಡ್ಕೊಂತಾರೆ ಎಲ್ಲ ಅಲ್ಲಿ ಇರ್ತಾವ. ಒಂದೊಂದ್ಸಲ ಅಲ್ಲಿ ಅದು ಹೊರಗಡೆ ಕರ್ಕೊಂಡು ಬರ್ಬೋದಲ್ಲ, ಒಳಗೆ ಕರ್ಕೊಂಡು ಬರಂಗಿಲ್ಲ ಅಲ್ವಾ? ಅಂದರೆ ಹೊರಗೆ ಇಟ್ಕೊಳ್ಬೋದಲ್ವಾ ಕಾರಲ್ಲೆಲ್ಲ? ಒಳಗೆ ಕರ್ಕೊಂಡು ಬಂದಿದ್ರೆ ಕಾರಲ್ಲಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಹಿಂಸೆ ಆಗುತ್ತಲ್ವಾ? ಬೇಡ, ಮನೇಲಿ ಆರಾಮಾಗಿರ್ಲಿ ಅವು. ಮತ್ತು ನನಗಿನ್ನೊಂದು ಚಿಂತೆ, ಪಾಪು ಯಾವಾಗ ಬರುತ್ತೆ? ಯಾವಾಗ ಬರ್ಬೋದು ಗೆಸ್ ಮಾಡಿ. ಇನ್ನೊಂದು 2 ತಿಂಗಳ, ಇನ್ನೊಂದು 2.5 ತಿಂಗಳು ಇರ್ಬೋದು. ಈಗ 7 ತಾನೆ, ಈಗ 7 ಅಂದರೆ 7 ಕಂಪ್ಲೀಟ್ ಆಗಿಲ್ಲ, ಈಗ ಸ್ಟಾರ್ಟ್ ಆಗಿರೋದು. ಇನ್ನೊಂದು 2.5 ಮಂತ್ ಇದೆ.
ಇನ್ನೊಂದು 2.5 ತಿಂಗಳು ಆದಮೇಲೆ ಬರುತ್ತೆ, ಪಾಪು ಬರುತ್ತೆ. ಖುಷಿ 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 ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ನಿನಗೆ? ತುಂಬ ಖುಷಿ ಆಗ್ತಿದೆ. ಎಷ್ಟು ಖುಷಿ ಅಂದರೆ ಎಷ್ಟಂತ ಹೇಳೋಕ್ಕಾಗಲ್ಲ ಅದು. ಅದು ಹೇಳೋಕ್ಕಾಗದೇ ಇರೋಂಥ ಖುಷಿ ಅದು. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಮನೇಲಿ. ಸೊ ನಾವಂದರೆ ನಮ್ಮ ಫಸ್ಟು ಬೇಬಿ ಯಾವುದಾಗುತ್ತೆ ಏನು ಅಂತ ನಾವೇನು ಕಂಡುಹಿಡಿಯೋಕ್ಕಾಗಲ್ಲ. ಅದು ಅದೇ ಯಾವುದಾದ್ರೂ ಓಕೆ, ಹೆಲ್ದಿ ಆಗಿರಬೇಕು. ಬಟ್ ಯಾವುದಾಗುತ್ತೆ ಅಂತ ನಿನಗೆ? ನನಗೆ ಗರ್ಲ್ ಆಗಬೇಕು ಅಂತ. ನಿಮಗೆ? ಅಮ್ಮ ನೋಡಿ, ನಿಂಗೆ ಯಾವುದಮ್ಮ? ಅಷ್ಟೇ, ಎಣ್ಣೆ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರುತ್ತಲ್ಲ, ದೇವ್ರು ಕೊಟ್ಟಿದ್ದು. ಮಾತಾಡಂಗೆ ಹಿಂಗೆ ಎಲ್ಲರಿಗೂ ಎಣ್ಣೆ ಆಗ್ಬೇಕಂತ ಆಸೆ. ಏನ್ ಮಾಡೋದು, ನಮ್ಮ ಕೈಯಲ್ಲಿಲ್ಲ, ದೇವ್ರು ಕೊಟ್ಟಿದ್ದು. ಯಾವ್ದಾದ್ರೂ ಸ್ವೀಕರಿಸಲೇಬೇಕು. ಯಾವ ಮಗು ಬಂದ್ರೆ ಇಷ್ಟನೇ, ಅಂದ್ರೆ ಹೆಣ್ಣು ತುಂಬಾನೇ ಇಷ್ಟ ಫಸ್ಟಿಂದ ಅಲ್ವಾ. ನನಗೂ ಅಷ್ಟೇ. ಆಲ್ಮೋಸ್ಟ್ ಒಂದು ಯಾವ ಮಗು ಆದರೂ ನಮಗೆ ತೊಂದರೆ ಇಲ್ಲ. ಬಟ್ ನನಗೆ ಫಸ್ಟು ಹೆಣ್ಮಗು ಬೇಕು ಅಂತ ಭಾರಿ ಇಷ್ಟ. ಸೊ ನೋಡೋಣ, ದೇವ್ರು ಯಾವ ವರ ಕೊಡ್ತಾರೋ ಅದನ್ನು ಸ್ವೀಕರಿಸಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ನಿನಗೆ ಯಾವ್ದು ಇಷ್ಟನೋ? ಗಂಡು. ಅವನ್ ಬಾಯಾಗ ಅವನಿಗೆ ಬಾಯಿ. ನಮ್ಮ ಅರ್ಜುನ್ ಕೇಳಬೇಕಿತ್ತು. ನೆಕ್ಸ್ಟ್ ನಮ್ಮ ಅರ್ಜುನ್ ಕೇಳ್ತೀನಿ ಎಲ್ಲ ಯಾವ್ದಾಗಬೇಕು ಏನು ಅಂತ. ಅವನಿಗೂ ಅಷ್ಟೇ, ಆ್ಯಕ್ಚುಲಿ ನನ್ನ ಥರನೇ ಅವನು. ಸೊ ಹೆಣ್ಣಾಗಬೇಕು ಅಂತ ಭಾರಿ ಇಷ್ಟ. ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ಹೆಣ್ಣಾಗಬೇಕು ಅಂತಾನೆ ಭಾರಿ ಇಷ್ಟ. ಬ್ರೌನಿ ಬೆಲ್ಲ, ನಿಮ್ಗೆ ಯಾವ್ದಾಗಬೇಕು? ಅವರಿಗೂ ಗರ್ಲೇ, ಅವ್ರಿಗೆ ಖುಷಿ ಆಗುತ್ತೆ. ಅವರಿಬ್ರು ಗರ್ಲ್ಸ್, ಅವ್ರ ಜೊತೆಗೆ ಇನ್ನೊಂದು ಗರ್ಲ್. ಯಾವ್ದಾಗಬೇಕು? ಯಾವ ಪಾಪು ಬೇಕು ನಿನಗೆ? ಯಾವ್ದಾದ್ರು ಓಕೆನಾ? ಬೆಲ್ಲ ಬೆಲ್ಲ ಬಾಯಿಲಿ. ಬೆಲ್ಲ ಬಾ ತಗೋ. ಯಾವ ಮಗು ಆಗ್ಬೇಕು ಅಂತ ಇಷ್ಟ ಇದೆ ನಿನಗೆ? ಅವಳಿಗೆ ತಂಗಿ ಬೇಕಾ? ತಂಗಿ ಅಲ್ಲ, ಅವರೇ ಆಂಟಿ. ಅವಳು ಆಂಟಿ ಆಗ್ಬೇಕು ಪಾಪುಗೆ. ತಂಗಿ ಅಲ್ಲ, ಇವಳಿಗೆ ದೊಡ್ಡ ಆಂಟಿ, ದೊಡ್ಡಮ್ಮ. ಮಗಳು ಬೇಕಾ ಮಗ ಬೇಕಾ? ಮಗಳು ಬೇಕಾ ಮಗ ಬೇಕಾ? ಇಬ್ರು ಬೇಕಾ? ಓಕೆ, ನೋಡೋಣ ಯಾವ್ದಾಗುತ್ತೋ ಏನಂತ ಗೊತ್ತಿಲ್ಲ. ಬಟ್ ನಮಗೆ ತುಂಬಾ ಹೋಪ್ ಅಂಡ್ ಹೈಪ್ ಅಲ್ಲಿರೋದು ಗರ್ಲ್. ನೋಡೋಣ ಸೊ ಯಾವ್ದಾಗುತ್ತೆ ಏನೋ ಅಂದ್ಬಿಟ್ಟು. ಸೊ ಆದಷ್ಟು ಬೇಗ ನಮ್ಮ ಮನೆಗೆ ಒಂದು ಬೇಬಿ ಬರಲಿದೆ. ಸೊ ಆದಷ್ಟು ಬೇಗ, ಇನ್ನೇನು ಸ್ವಲ್ಪ ತುಂಬ ದಿನಗಳೇನಿಲ್ಲ. ಸೊ ಆದಷ್ಟು ಬೇಗ ಬರುತ್ತೆ. ಓಕೆ, ಇನ್ನ ತುಂಬ ಜನ ಪಾಪ ಕೇಳ್ತಾ ಇದ್ರಿ ಯಾವಾಗ ಸೀಮಂತ ಇನ್ನು ನಿಜವಾಗ್ಲೂ ಕಾಯಿಸಲ್ಲ. ನೆಕ್ಸ್ಟ್ನೇ ಡೇ ಅಂದರೆ ನಾಳೆ ಬರೋಲ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ನಾವು ಸೀಮಂತ ಡೇಟ್ನ ಹೇಳ್ತೀವಿ, ರಿವೀಲ್ ನಾಳೆ ಮಾಡ್ತೀವಿ. ಅಲ್ವಾ? ಹೌದು, ನಾಳೆ ವಿಡಿಯೋನ ನೋಡಿ ಖಂಡಿತ ರಿವೀಲ್ ಮಾಡ್ತೀವಿ. ನಿಮಗೆ ಅಷ್ಟೇ, ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಫ್ಯಾಮಿಲಿ ಇದ್ದಂಗೆ. ಸೊ ನಿಮಗೂ ಒಂದು ಮಾತು ಕೇಳ್ಬಿಡೋಣ ಅಂದ್ಬಿಟ್ಟು, ಯಾವ ಪಾಪು ಆಗುತ್ತೆ ಇವಳನ್ನ ನೋಡಿದ್ರೆ. ಸೊ ನೀವು ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಓಕೆ, ಇನ್ನು ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಬಾಯ್.